ಮೆರವಣಿಗೆ ನಡೀತಾ ಇತ್ತು. ಈ ಮೆರವಣಿಗೆಯ ಮಾರ್ಗ ಬದಲಾವಣೆ ಮಾಡಿದ್ದಕ್ಕೆ ಗಲಾಟೆ ಆಗಿದೆ. ಬೆಳಗಾವಿ ಪೊಲೀಸ್ ಕಮಿಷನರ್ ಭೂಷಣ್ ಬೊರಸೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪ್ರತಿ ವರ್ಷ ಶನಿವಾರ ಕೂಟ ಮತ್ತು ಜಾಲ್ಗಾರ ಗಲ್ಲಿ ಮೂಲಕ ಮೆರವಣಿಗೆ ಸಾಗುತ್ತೆ. ಈ ವರ್ಷ ಅನುಮತಿನೇ ಇಲ್ಲದೆ ಖಡಕ್ ಗಲ್ಲಿಗೆ ಎಂಟ್ರಿ ಕೊಟ್ಟಿದೆ ಈ ಮೆರವಣಿಗೆ. ಹೀಗಾಗಿ ಈ ಘರ್ಷಣೆಗಳು, ಅದರ ಜೊತೆಯಲ್ಲಿ ಒಂದಷ್ಟು ಪರಿಸ್ಥಿತಿ ಉದ್ವಿಗ್ನಗೊಳ್ಳೋದಕ್ಕೆ ಕಾರಣ ಅನ್ನುವಂಥದ್ದನ್ನ ಈಗ ಹೇಳಿರೋದು. ಅದರ ಜೊತೆಯಲ್ಲಿ ಈ ಮೆರವಣಿಗೆ ಸಂದರ್ಭದಲ್ಲಿ ಐ ಲವ್ ಮೊಹಮ್ಮದ್ ಅನ್ನುವಂಥ ಆ ಘೋಷಣೆ ಕೂಡ ಆಕ್ರೋಶಕ್ಕೆ ಕಾರಣ ಆಗುತ್ತೆ. ಆ ಘೋಷಣೆಯನ್ನ ಕೂಡ ಕೂಗ್ತಾರೆ. ಕುಂದಾನಗರಿ ಬೆಳಗಾವಿಯಲ್ಲಿ ಏನು ಕಲ್ಲು ತೂರಾಟ ಆಗಿರುವಂಥ ಘಟನೆ ನಡೆದಿರುವಂಥದ್ದು. ಸದ್ಯ ನಾನಿರುವಂಥ ಸ್ಥಳ ಬೆಳಗಾವಿಯ ಖಡಕ್ ಗಲ್ಲಿಯಲ್ಲಿರುವಂಥದ್ದು. ಇಲ್ಲಿ ಮೆರವಣಿಗೆ ಅಂದರೆ ಉರುಸು ಮೆರವಣಿಗೆ ಸಂದರ್ಭದಲ್ಲಿ ಕಲ್ಲು ತೂರಾಟ ಆರೋಪ ಕೂಡ ಕೇಳಿ ಬಂದಿರುವಂಥದ್ದು ಗಮನಿಸ್ಬೋದು. ಈ ಒಂದು ಕಲ್ಲು ದೃಶ್ಯಾವಳಿಯನ್ನು ಇಲ್ಲಿ ಬಿದ್ದಿರುವಂಥದ್ದು ಬೆಳಗಾವಿಯ ಖಡಕ್ ಗಲ್ಲಿಯಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು. ಪ್ರಮುಖವಾಗಿ ಬೆಳಗಾವಿ ನಗರದ ಖಡಕ್ ಗಲ್ಲಿಯಲ್ಲಿ ಕೊಮ್ಮಿನ ಯುವಕರಿಂದ ಈ ಒಂದು ಕಲ್ಲು ತೂರಾಟ ಆರೋಪ ಕೂಡ ಕೇಳಿ ಬಂದಿರುವಂಥದ್ದು. ಉರುಸು ಮೆರವಣಿಗೆಯಲ್ಲಿ ಐ ಲವ್ ಮೊಹಮ್ಮದ್ ಘೋಷಣೆ ಕೂಗುವಂಥ ಸಂದರ್ಭದಲ್ಲಿ ಮಾಬೂ ಸುಬಾನಿ ದರ್ಗಾದ ಉರುಸು ವೇಳೆ ಈ ಒಂದು ಘೋಷಣೆಯನ್ನು ಕೂಡ ಕೂಗಲಾಗಿರುವಂಥದ್ದು. ಪ್ರಶ್ನೆ ಮಾಡಿದಂಥ ಸ್ಥಳೀಯ ಹಿಂದೂ ನಿವಾಸಿಗಳ ಮೇಲೆ ಕಲ್ಲು ತೂರಾಟ ಆರೋಪ ಕೂಡ ಈಗ ಕೇಳಿ ಬಂದಿರುವಂಥದ್ದು. ಪ್ರತಿ ವರ್ಷ ಕೂಡ ಶನಿವಾರ ಕೂಟದಿಂದ ಜಾಲ್ಗಾರ್ ಗಲ್ಲಿಯ ಮೂಲಕ ದರ್ಗಾಕ್ಕೆ ಹೋಗ್ತಿದ್ದಂಥ ಏನು ಮೆರವಣಿಗೆ ಈ ವರ್ಷ ಈ ಒಂದು ಪ್ರದೇಶಕ್ಕೆ ಅಂದರೆ ಖಡಕ್ ಗಲ್ಲಿಗೆ ಯಾಕೆ ಬಂತು ಅನ್ನೋ ಒಂದು ಪ್ರಶ್ನೆಯನ್ನು ಸ್ಥಳೀಯರು ಮಾಡ್ತಾರೆ. ಮತ್ತು ಅನುಮತಿ ಇಲ್ಲದೆ ಈ ಖಡಕ್ ಗಲ್ಲಿಗೆ ಈ ಒಂದು ಮೆರವಣಿಗೆ ಕೂಡ ಎಂಟ್ರಿ ಆಗುತ್ತೆ. ಮೆರವಣಿಗೆ ವೇಳೆ ಈ ಐ ಲವ್ ಯು ಮೊಹಮ್ಮದ್ ಘೋಷಣೆಯನ್ನು ಏನು ಕಿಡಿಗೇಡಿಗಳ ಘೋಷಣೆಯನ್ನು ಹಾಕ್ತಾರೆ. ಈ ಒಂದು ಘೋಷಣೆಗೆ ಸ್ಥಳೀಯರು ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಜೊತೆಗೆ ಏನು ಪ್ರಶ್ನೆಯನ್ನು ಮಾಡ್ತಾರೆ. ಮತ್ತು ಯಾವಾಗಲೂ ಬಾರದಂಥ ಮೆರವಣಿಗೆ ಈಗ ಯಾಕೆ ಬಂದಿದೆ ಅನ್ನೋ ಒಂದು ಪ್ರಶ್ನೆ ಕೂಡ ಮಾಡ್ತಿರುವಂಥದ್ದು. ಈ ವೇಳೆ ಮೆರವಣಿಗೆಯಲ್ಲಿ ಸಾಗ್ತಿದ್ದಂಥ ಯುವಕರಿಂದ ಏನು ಕಲ್ಲು ತೂರಾಟ ಆರೋಪ ಕೂಡ ಕೇಳಿ ಬಂದಿರುವಂಥದ್ದು. ಸದ್ಯ ಸ್ಥಳಕ್ಕೆ ಬೆಳಗಾವಿಯ ಡಿಸಿಪಿ ನಾರಾಯಣ್ ಬರಮನಿ ಅವರು ಭೇಟಿ ನೀಡಿ ಪರಿಶೀಲನೆ ಮಾಡುವ ಕೆಲಸವನ್ನು ಕೂಡ ಮಾಡಿರುವಂಥದ್ದು. ಮತ್ತು KSRP ವಾಹನ ಕೂಡ ಈಗ ಸ್ಥಳದಲ್ಲಿ ಬೀಡನ್ನು ಬಿಟ್ಟಿರುವಂಥದ್ದು. ಪರಿಸ್ಥಿತಿಯನ್ನು ಅವಲೋಕಿಸುವ ಕೆಲಸವನ್ನು ಕೂಡ ಈಗ ಮಾಡಲಾಗ್ತಿರೋದು ಗಮನಿಸ್ಬೋದು. ಖಡಕ್ಕಲ್ಲಿಯಲ್ಲಿ ಕಲ್ಲು ತೂರಾಟ ಆಗಿರುವಂಥ ಘಟನೆ ಕೂಡ ಈಗ ನಡೆದಿರುವಂಥದ್ದು. ಸ್ಥಳದಲ್ಲಿ ಏನು DCP ಅವರು ಕೂಡ ಇರುವಂಥದ್ದು. ಸಾಕಷ್ಟು ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಈಗ ನಿಯೋಜನೆ ಮಾಡಲಾಗಿದೆ. ಯಾವುದೇ ಅಹಿತಕರ ಘಟನೆಗಳು ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಈಗ ನಿಯೋಜನೆ ಮಾಡಲಾಗಿರುವಂಥದ್ದು. ಬೆಳಗಾವಿಯ ಏನು DCP ಅವರು ಸ್ಥಳದಲ್ಲಿ ಕೂಡ ಈಗ ಬೀಡನ್ನು ಬಿಟ್ಟಿರುವಂಥದ್ದು. ಪ್ರಮುಖವಾಗಿ ಈಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಬೆಳಗಾವಿಯ DCP ಏನು ನಾರಾಯಣ್ ಬರಮನಿ ಅವರಿದ್ದಾರೆ. ಅವರನ್ನು ಕೂಡ ನಾನು ಮಾತಾಡ್ತಾರೆ. ಏನಾಗೈತೆ? ಬೆಳಗಾವಿ ನಗರದಲ್ಲಿ ರಾತ್ರಿ ಸುಮಾರು 10:30 ಸುಮಾರು ಅದು ಪ್ರತಿ ವರ್ಷದಂತೆ ಅದು ಮಾಬೂಸ್ವಾನಿ ಉರ್ಸ್ ಮೆರವಣಿಗೆ ಹೋಗ್ತಾ ಇರ್ತಾರೆ. ಮೆರವಣಿಗೆ ಜಾಲ್ಗಾರ್ ಗಲ್ಲಿ ಮುಖಾಂತರ ಈ ಗಲ್ಲಿ ದರ್ಬಾರ್ ಗಲ್ಲಿ ಹೋಗ್ಬೇಕಾಗಿತ್ತು. ಜಾಲ್ಗಾರ್ ಗಲ್ಲಿ ಬಂದ ನಂತರ ಅವರು ಅದರ ನೆಕ್ಸ್ಟ್ ಗಲ್ಲಿ ಮರಾಠಿ ಜನ ಜಾಸ್ತಿ ವಾಸಿಸುವಂಥದ್ದು ಖಡಕ್ಕಲ್ಲಿದಲ್ಲಿ ಬಂದಿದ್ದರು. ಖಡಕ್ಕಲ್ಲಿದಲ್ಲಿ ಬಂದು ಅವರು ಕೆಲವೊಂದಿಷ್ಟು ಧಾರ್ಮಿಕವಾಗಿ ಕೆಲವೊಂದಿಷ್ಟು ಯುವಕರು ಕೂಗಿದ ನಂತರ ಇಲ್ಲಿ ಖಡಕ್ಕಲ್ಲಿ ಹಿಡಿದು ಹುಡುಗರು ಕೂಡ ಎಲ್ಲ ಜಮಾ ಆಗಿದ್ದಾರೆ. ಎಲ್ಲರೂ ಮನೆಯಲ್ಲಿದ್ದರು. ಸುಮಾರು 10:30 ಸುಮಾರು ಮಾಡಿದ್ರು. ಅವರು ಎಲ್ಲ ಮನೆ ನಂತರ ಹೊರಗೆ ಬಂದಿದ್ದರು. ಆ ಎರಡು ಸೈಡ್ ಜನ ಜಾಸ್ತಿ ಆಗಿದ್ದಾರೆ. ಒಂದೆರಡು ಕಲ್ಲು ಬಿದ್ದಿದ್ದವು. ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಯವರು ಕೂಡ ಅದ್ರ ಜೊತೆಗಿದ್ದರು. ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಇರಲಿಲ್ಲ. ನಾನು ಅದು ಇದಾದ ಕೂಡಲೇ ಇಮಿಡಿಯೇಟ್ ಎಲ್ಲರೂ ಡಿಸ್ಪರ್ಸ್ ಮಾಡಲಿಕ್ಕಾಗಲಿಲ್ಲ. ನಮಗೆಲ್ಲ ಮಾಹಿತಿ ಬಂತು. ನಮ್ಮ ACPs ಇನ್ಸ್ಪೆಕ್ಟರ್ಸ್ ಎಲ್ಲರೂ ಬಂದಿದ್ದರು. KSRP ಎಲ್ಲ ಜಮಾ ಮಾಡಿದ್ದೀವಿ. ಎರಡು ಸೈಡಿಂದ ಜನರನ್ನು ಕಳಿಸ್ಕೊಟ್ಟಿದ್ದೀವಿ. ಯಾರಿಗೂ ಏನೋ ತೊಂದರೆ ಗಾಯ ಅದು ಏನೂ ಆಗಿಲ್ಲ. ಇದಾಗೆಲ್ಲ 2 ಕಲ್ಲು ಬಿದ್ದದ್ದು ಖರೆ ಅದ. ಅದ್ರ ಬಗ್ಗೆ ನಾವು ಯಾರು ಕಲ್ಲು ಹೋದ್ರಿ ಏನು ಅನ್ನೋದ್ರ ಬಗ್ಗೆ ಈ ಪ್ರಕರಣ ದಾಖಲಿಸ್ಕೊಂಡು ಅವ್ರ ಪತ್ತೆ ಹಚ್ಚೋ ಕಾರ್ಯಕ್ರಮ ಮಾಡ್ತೀವಿ. ಅಂದರೆ ಯಾವಾಗೂ ಬರೆದಂಥ ಮೆರವಣಿಗೆ ಈ ಬಾರಿ ಬಂದಿದ್ದಕ್ಕೆ ಈ ರೀತಿ ಆಗಿದೆ ಅನ್ನೋ ಮಾಹಿತಿ. ಪ್ರಾಥಮಿಕವಾಗಿ ಅದು ಖಡಕ್ಕಲ್ಲಿಯಲ್ಲಿ ಬಂದದ ಸಲಾಗಿ ಈ ಹುಡುಗರಿಗೆ ಅನ್ಈಜಿನೆಸ್ ಆಗಿದೆ. ಜೊತೆಗೆ ಅವರು ಧಾರ್ಮಿಕ ಕೆಲವೊಂದು ಘೋಷಣೆ ಹೋಗಿದ ನಂತರ ಇವರು ಕೂಡ ಅದಕ್ಕೆ ಹೊರಗಡೆ ಬಂದು ಜಮಾ ಮಾಡಿ ಇಲ್ಲಿ ಯಾಕೆ ಬಂದಿದ್ದೀರಿ ಅಂತಕೊಂಡು ನಾನು ಹೇಳೋ ಟೈಮ್ದಲ್ಲಿ ಸ್ವಲ್ಪ ಕಮೋಷನ್ ಆಗಿದೆ. ಬಟ್ ಯಾರಿಗೇನು ತೊಂದರೆ ಅದು ಏನಾಗಿಲ್ಲ. ಪರಿಸ್ಥಿತಿ ಶಾಂತದ. ಅದೆಲ್ಲ ಬಂದೋಬಸ್ತ್ ವ್ಯವಸ್ಥೆ ಮಾಡಿದೆ. ಬ್ಯಾನರ್ ವಿಚಾರಕ್ಕೂ ಕೂಡ ಕೆಲವೊಂದಿಷ್ಟು ಸಮಸ್ಯೆ ಆಗಿದೆ. ಬೆಳಗಾವದಲ್ಲಿ ಸ್ವಲ್ಪ ಭಾಳಷ್ಟು ಬ್ಯಾನರು ಇದೆಲ್ಲ ಒಂದು ದಸರಾ, ಇದು ಮೊದಲು ಗಣೇಶ ಆಯಿತು, ಈದ್ ಮಿಲಾದ್ ಆಯಿತು, ದಸರಾ, ಇದೆಲ್ಲ ಕೂಡ ಅದ್ರ ಬಗ್ಗೆ ಎಲ್ಲ ಶುಭಾಶಯಗಳ ಬಗ್ಗೆ ಎರಡೂ ಸೈಡ್ ಇದ್ದಂತಾರೆ. ಶುಭಾಶಯಗಳ ಬಗ್ಗೆ ಬ್ಯಾನರ್ ಪೋಸ್ಟ್ಗಳು ಜಾಸ್ತಿ ಅದು. ಧಾರ್ಮಿಕವಾಗಿಯೂ ಕೆಲವೊಂದು ಬ್ಯಾನರ್ ಪೋಸ್ಟ್ಗಳು ಸ್ವಲ್ಪ ಜಾಸ್ತಿ ಹಾವಳಿ ಆಗ್ತಾಯಿದೆ. ವಾಡಿಕೆಗಿಂತಲೂ ಹೆಚ್ಚಿಗೆ ಆಗ್ತಾಯಿದೆ. ಅದನ್ನೆಲ್ಲ ಕಾರ್ಪೊರೇಷನ್ ಅಧಿಕಾರಿಗಳ ಜೊತೆಗೆ ನಮ್ಮ ಹಿರಿಯ ಅಧಿಕಾರಿಗಳು, ನಮ್ಮ ಪೊಲೀಸ್ ಕಮಿಷನರ್ ಸಾಹೇಬರು ನಾವು ಎಲ್ಲ ಮಾತಾಡಿದ್ದೀವಿ. ಕೊನೆಯದಾಗಿ ತಲ್ವಾರು ಕೂಡ ಏನೋ ಪ್ರದರ್ಶನ ಮಾಡಿದ್ರು ಅನ್ನೋ ಮಾಹಿತಿ ಇಲ್ಲ ಯಾವುದೂ ಇಲ್ಲ. ನಮ್ಮ ಅಧಿಕಾರಿಗಳು ಇದ್ದರು ಅದ್ರ ಜೊತೆಗೆ. ನಮ್ಮ ಅಧಿಕಾರಿಗಳ ಜೊತೆಗೆ ನಾವು ವಿಚಾರ ಮಾಡಿದ್ದೀವಿ. ಯಾವುದೇ 2 ಕಲ್ಲು ಬಿದ್ದದ್ದು ಸರಿ ಅದ. ಅದು ಯಾರಿಗೂ ಕೂಡ ತಾಗಿಲ್ಲ, ಯಾರಿಗೂ ಇನ್ನೂ ತೊಂದರೆ ಆಗಿಲ್ಲ.
ಇದಿಷ್ಟು DCP ನಾರಾಯಣ್ ಬರ್ಮನ್ ಅವರು ಹೇಳ್ತಿರುವಂಥದ್ದು. ಯಾವುದೇ ಕಲ್ಲು ಬಿದ್ದಿದ್ದು ನಿಜ, ಆದರೆ ಯಾರಿಗೂ ಕೂಡ ಗಾಯಗಳೆಲ್ಲ ಆಗಿಲ್ಲ. ಜೊತೆಗೆ ಸ್ಥಳದಲ್ಲಿ ಪರಿಸ್ಥಿತಿ ಅವಲೋಕಿಸುವ ಕೆಲಸವನ್ನು ಮಾಡಲಾಗಿರುವಂಥದ್ದು. ಜೊತೆಗೆ ನಾಳೆ CM ಬರ್ತಾ ಇರೋ ಹಿನ್ನೆಲೆಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ನಿಯೋಜನೆ ಮಾಡಲಾಗಿದೆ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹಾಂತೇಶ್ ಜೊತೆ ಮೈಲಾರಿಪಡಾದ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಮೆರವಣಿಗೆ ನಡೀತಾ ಇತ್ತು. ಈ ಮೆರವಣಿಗೆಯ ಮಾರ್ಗ ಬದಲಾವಣೆ ಮಾಡಿದ್ದಕ್ಕೆ ಗಲಾಟೆ ಆಗಿದೆ. ಬೆಳಗಾವಿ ಪೊಲೀಸ್ ಕಮಿಷನರ್ ಭೂಷಣ್ ಬೊರಸೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪ್ರತಿ ವರ್ಷ ಶನಿವಾರ ಕೂಟ ಮತ್ತು ಜಾಲ್ಗಾರ ಗಲ್ಲಿ ಮೂಲಕ ಮೆರವಣಿಗೆ ಸಾಗುತ್ತೆ. ಈ ವರ್ಷ ಅನುಮತಿನೇ ಇಲ್ಲದೆ ಕಡಗಲ್ಲಿಗೆ ಎಂಟ್ರಿ ಕೊಟ್ಟಿದೆ ಈ ಮೆರವಣಿಗೆ. ಹೀಗಾಗಿ ಈ ಘರ್ಷಣೆಗಳು, ಅದರ ಜೊತೆಯಲ್ಲಿ ಒಂದಷ್ಟು ಪರಿಸ್ಥಿತಿ ಉದ್ವಿಗ್ನಗೊಳ್ಳೋದಕ್ಕೆ ಕಾರಣ ಅನ್ನುವಂಥದ್ದನ್ನು ಈಗ ಹೇಳಿರೋದು. ಅದರ ಜೊತೆಯಲ್ಲಿ ಈ ಮೆರವಣಿಗೆ ಸಂದರ್ಭದಲ್ಲಿ ಐ ಲವ್ ಮೊಹಮ್ಮದ್ ಅನ್ನುವಂಥ ಘೋಷಣೆ, ಆ ಘೋಷಣೆ ಕೂಡ ಆಕ್ರೋಶಕ್ಕೆ ಕಾರಣ ಆಗುತ್ತೆ. ಆ ಘೋಷಣೆಯನ್ನ ಕೂಡ ಕೂಗ್ತಾರೆ. ಕುಂದಾನಗರಿ ಬೆಳಗಾವಿಯಲ್ಲಿ ಏನು ಕಲ್ಲು ತೂರಾಟ ಆಗಿರುವಂಥ ಘಟನೆ ನಡೆದಿರುವಂಥದ್ದು. ಸದ್ಯ ನಾನಿರುವಂಥ ಸ್ಥಳ ಬೆಳಗಾವಿಯ ಕಡಕ್ ಗಲ್ಲಿಯಲ್ಲಿರುವಂಥದ್ದು. ಇಲ್ಲಿ ಮೆರವಣಿಗೆ ಅಂದರೆ ಉರುಸು ಮೆರವಣಿಗೆ ಸಂದರ್ಭದಲ್ಲಿ ಕಲ್ಲು ತೂರಾಟ ಆರೋಪ ಕೂಡ ಕೇಳಿ ಬಂದಿರುವಂಥದ್ದು ಗಮನಿಸ್ಬೋದು. ಈ ಒಂದು ಕಲ್ಲು ದೃಶ್ಯಾವಳಿಯನ್ನು ಇಲ್ಲಿ ಬಿದ್ದಿರುವಂಥದ್ದು ಬೆಳಗಾವಿಯ ಕಡಕ್ ಗಲ್ಲಿಯಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು. ಪ್ರಮುಖವಾಗಿ ಬೆಳಗಾವಿ ನಗರದ ಕಡಕ್ ಗಲ್ಲಿಯಲ್ಲಿ ಕೊಮ್ಮಿನ ಯುವಕರಿಂದ ಈ ಒಂದು ಕಲ್ಲು ತೂರಾಟ ಆರೋಪ ಕೂಡ ಕೇಳಿ ಬಂದಿರುವಂಥದ್ದು. ಉರುಸು ಮೆರವಣಿಗೆಯಲ್ಲಿ ಐ ಲವ್ ಮೊಹಮ್ಮದ್ ಘೋಷಣೆ ಕೂಗುವಂಥ ಸಂದರ್ಭದಲ್ಲಿ ಮಾಬು ಸುಬಾನಿ ದರ್ಗಾದ ಉರುಸು ವೇಳೆ ಈ ಒಂದು ಘೋಷಣೆಯನ್ನು ಕೂಡ ಕೂಗಲಾಗಿರುವಂಥದ್ದು. ಪ್ರಶ್ನೆ ಮಾಡಿದಂಥ ಸ್ಥಳೀಯ ಹಿಂದೂ ನಿವಾಸಿಗಳ ಮೇಲೆ ಕಲ್ಲು ತೂರಾಟ ಆರೋಪ ಕೂಡ ಈಗ ಕೇಳಿ ಬಂದಿರುವಂಥದ್ದು. ಪ್ರತಿ ವರ್ಷ ಕೂಡ ಶನಿವಾರ ಕೂಟದಿಂದ ಜಾಲಗಾರ್ ಗಲ್ಲಿಯ ಮೂಲಕ ದರ್ಗಾಕ್ಕೆ ಹೋಗ್ತಿದ್ದಂಥ ಏನು ಮೆರವಣಿಗೆ ಈ ವರ್ಷ ಈ ಒಂದು ಪ್ರದೇಶಕ್ಕೆ ಅಂದರೆ ಕಡಕ್ ಗಲ್ಲಿಗೆ ಯಾಕೆ ಬಂತು ಅನ್ನೋ ಒಂದು ಪ್ರಶ್ನೆಯನ್ನು ಸ್ಥಳೀಯರು ಮಾಡ್ತಾರೆ. ಮತ್ತು ಅನುಮತಿ ಇಲ್ಲದೆ ಈ ಕಡಕ್ ಗಲ್ಲಿಗೆ ಈ ಒಂದು ಮೆರವಣಿಗೆ ಕೂಡ ಎಂಟ್ರಿ ಆಗುತ್ತೆ. ಮೆರವಣಿಗೆ ವೇಳೆ ಈ ಐ ಲವ್ ಯು ಮೊಹಮ್ಮದ್ ಘೋಷಣೆಯನ್ನು ಏನು ಕಿಡಿಗೇಡಿಗಳ ಘೋಷಣೆಯನ್ನು ಹಾಕ್ತಾರೆ. ಈ ಒಂದು ಘೋಷಣೆಗೆ ಸ್ಥಳೀಯರು ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಜೊತೆಗೆ ಏನು ಪ್ರಶ್ನೆಯನ್ನು ಮಾಡ್ತಾರೆ. ಮತ್ತು ಯಾವಾಗಲೂ ಬಾರದಂಥ ಮೆರವಣಿಗೆ ಈಗ ಯಾಕೆ ಬಂದಿದೆ ಅನ್ನೋ ಒಂದು ಪ್ರಶ್ನೆ ಕೂಡ ಮಾಡ್ತಿರುವಂಥದ್ದು. ಈ ವೇಳೆ ನಾರ್ಮಲಿಯಲ್ಲಿ ಸಾಗ್ತಿದ್ದಂಥ ಯುವಕರಿಂದ ಏನು ಕಲ್ಲು ತೂರಾಟ ಆರೋಪ ಕೂಡ ಕೇಳಿ ಬಂದಿರುವಂಥದ್ದು. ಸದ್ಯ ಸ್ಥಳಕ್ಕೆ ಬೆಳಗಾವಿಯ DCP ನಾರಾಯಣ್ ಬರ್ಮನಿ ಅವರು ಭೇಟಿ ನೀಡಿ ಪರಿಶೀಲನೆ ಮಾಡುವ ಕೆಲಸವನ್ನು ಕೂಡ ಮಾಡಿರುವಂಥದ್ದು. ಮತ್ತು KSRP ವಾಹನ ಕೂಡ ಈಗ ಸ್ಥಳದಲ್ಲಿ ಬೀಡನ್ನು ಬಿಟ್ಟಿರುವಂಥದ್ದು. ಪರಿಸ್ಥಿತಿಯನ್ನು ಅವಲೋಕಿಸುವ ಕೆಲಸವನ್ನು ಕೂಡ ಈಗ ಮಾಡಲಾಗ್ತಿರೋದು ಗಮನಿಸ್ಬೋದು. ಕಡಕಲ್ಲಿಯಲ್ಲಿ ಕಲ್ಲು ತೂರಾಟ ಆಗಿರುವಂಥ ಘಟನೆ ಕೂಡ ಈಗ ನಡೆದಿರುವಂಥದ್ದು. ಸ್ಥಳದಲ್ಲಿ ಏನು DCP ಅವರು ಕೂಡ ಇರುವಂಥದ್ದು. ಸಾಕಷ್ಟು ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಈಗ ನಿಯೋಜನೆ ಮಾಡಲಾಗಿದೆ. ಯಾವುದೇ ಅಹಿತಕರ ಘಟನೆಗಳು ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಈಗ ನಿಯೋಜನೆ ಮಾಡಲಾಗಿರುವಂಥದ್ದು. ಬೆಳಗಾವಿಯ ಏನು DCP ಅವರು ಸ್ಥಳದಲ್ಲಿ ಕೂಡ ಈಗ ಬೀಡನ್ನು ಬಿಟ್ಟಿರುವಂಥದ್ದು. ಪ್ರಮುಖವಾಗಿ ಈಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಬೆಳಗಾವಿಯ DCP ಏನು ನಾರಾಯಣ್ ಬರ್ಮನಿ ಅವರಿದ್ದಾರೆ. ಅವರನ್ನು ಕೂಡ ನಾನು ಮಾತಾಡ್ತಾರೆ. ಏನಾಗೈತೆ? ಬೆಳಗಾವಿ ನಗರದಲ್ಲಿ ರಾತ್ರಿ ಸುಮಾರು 10:30 ಸುಮಾರು ಅದು ಪ್ರತಿ ವರ್ಷದಂತೆ ಅದು ಮಾಬುಸ್ವಾನಿ ಉರ್ಸ್ ಮೆರವಣಿಗೆ ಹೋಗ್ತಾ ಇತ್ತು. ಮೆರವಣಿಗೆ ಜಾಲ್ಗಾರ್ ಗಲ್ಲಿ ಮುಖಾಂತರ ಗಲ್ಲಿ ದರ್ಬಾರ್ ಗಲ್ಲಿ ಹೋಗ್ಬೇಕಾಗಿತ್ತು. ಜಾಲ್ಗಾರ್ ಗಲ್ಲಿ ಬಂದ ನಂತರ ಅವರು ಅದರ ನೆಕ್ಸ್ಟ್ ಗಲ್ಲಿ ಮರಾಠಿ ಜನ ಜಾಸ್ತಿ ವಾಸಿಸುವಂಥ ಕಡಕಲ್ಲಿದಲ್ಲಿ ಬಂದಿದ್ದರು. ಕಡಕಲ್ಲಿದಲ್ಲಿ ಬಂದು ಅವರು ಕೆಲವೊಂದಿಷ್ಟು ಧಾರ್ಮಿಕವಾಗಿ ಕೆಲವೊಂದಿಷ್ಟು ಹುಡುಗರು ಯುವಕರು ಕೂಗಿದ ನಂತರ ಇಲ್ಲಿ ಕಡಕಲ್ಲಿ ಹಿಡಿದು ಹುಡುಗರು ಕೂಡ ಎಲ್ಲ ಜಮಾ ಆಗಿದ್ದಾರೆ. ಎಲ್ಲರೂ ಮನೆಯಲ್ಲಿದ್ದರು. ಸುಮಾರು 10:30 ಸುಮಾರು ಮಾಡಿದ್ರು. ಅವರು ಎಲ್ಲ ಮನೆ ಹತ್ರ ಹೊರಗೆ ಬಂದಿದ್ದರು. ಆ ಎರಡು ಸೈಡ್ ಜನ ಜಾಸ್ತಿ ಆಗಿದ್ದಾರೆ. ಒಂದೆರಡು ಕಲ್ಲು ಬಿದ್ದಿದ್ದವು. ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಯವರು ಕೂಡ ಅದ್ರ ಜೊತೆಗಿದ್ದರು. ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಇರಲಿಲ್ಲ. ನಾನು ಅದು ಇದಾದ ಕೂಡಲೇ ಇಮಿಡಿಯೇಟ್ ಎಲ್ಲರೂ ಡಿಸ್ಪರ್ಸ್ ಮಾಡಲಿಕ್ಕಾಗಲಿಲ್ಲ. ನಮಗೆಲ್ಲ ಮಾಹಿತಿ ಬಂತು. ನಮ್ಮ ACPs ಇನ್ಸ್ಪೆಕ್ಟರ್ಸ್ ಎಲ್ಲರೂ ಬಂದಿದ್ದರು. KSRP ಎಲ್ಲ ಜಮಾ ಮಾಡಿದ್ದೀವಿ. ಎರಡು ಸೈಡಿಂದ ಜನರನ್ನು ಕಳಿಸ್ಕೊಟ್ಟಿದ್ದೀವಿ. ಯಾರಿಗೇನೋ ತೊಂದರೆ ಗಾಯ ಅದು ಏನೂ ಆಗಿಲ್ಲ. ಇದಾಗೆಲ್ಲ 2 ಕಲ್ಲು ಬಿದ್ದದ್ದು ಖರೆ ಅದ. ಅದ್ರ ಬಗ್ಗೆ ನಾವು ಯಾರು ಕಲ್ಲು ಹೋದ್ರಿ ಏನು ಅನ್ನೋದ್ರ ಬಗ್ಗೆ ಈ ಪ್ರಕರಣ ದಾಖಲಿಸ್ಕೊಂಡು ಅವ್ರ ಪತ್ತೆ ಹಚ್ಚೋ ಕಾರ್ಯಕ್ರಮ ಮಾಡ್ತೀವಿ. ಅಂದರೆ ಯಾವಾಗೂ ಬರೆದಂಥ ಮೆರವಣಿಗೆ ಈ ಬಾರಿ ಬಂದಿದ್ದಕ್ಕೆ ಈ ರೀತಿ ಆಗಿದೆ ಅನ್ನೋ ಮಾಹಿತಿ. ಪ್ರಾಥಮಿಕವಾಗಿ ಅದು ಕಡಕಲ್ಲಿಯಲ್ಲಿ ಬಂದದ ಸಲಾಗಿ ಈ ಹುಡುಗರಿಗೆ ಅನ್ಈಜಿನೆಸ್ ಆಗಿದೆ. ಜೊತೆಗೆ ಅವರು ಧಾರ್ಮಿಕ ಕೆಲವೊಂದು ಘೋಷಣೆ ಕೂಗಿದ ನಂತರ ಇವರು ಕೂಡ ಅದಕ್ಕೆ ಹೊರಗಡೆ ಬಂದು ಜಮಾ ಮಾಡಿ ಇಲ್ಲಿ ಯಾಕೆ ಬಂದಿದ್ದೀರಿ ಅಂತಕೊಂಡು ಅನ್ನೋ ಹೇಳೋ ಟೈಮ್ದಲ್ಲಿ ಸ್ವಲ್ಪ ಕಮೋಷನ್ ಆಗಿದೆ. ಬಟ್ ಯಾರಿಗೇನು ತೊಂದರೆ ಅದು ಏನಾಗಿಲ್ಲ. ಪರಿಸ್ಥಿತಿ ಶಾಂತದ. ಅದೆಲ್ಲ ಬಂದೋಬಸ್ತ್ ವ್ಯವಸ್ಥೆ ಮಾಡಿದೆ. ಬ್ಯಾನರ್ ವಿಚಾರಕ್ಕೂ ಕೂಡ ಕೆಲವೊಂದಿಷ್ಟು ಸಮಸ್ಯೆ ಆಗಿದೆ. ಬೆಳಗಾವದಲ್ಲಿ ಸ್ವಲ್ಪ ಭಾಳಷ್ಟು ಬ್ಯಾನರ್ ಇದೆಲ್ಲ ಒಂದು ದಸರಾ, ಇದು ಮೊದಲು ಗಣೇಶ ಆಯಿತು, ಈದ್ ಮಿಲಾದ್ ಆಯಿತು, ದಸರಾ, ಇದೆಲ್ಲ ಕೂಡ ಅದ್ರ ಬಗ್ಗೆ ಎಲ್ಲ ಶುಭಾಶಯಗಳ ಬಗ್ಗೆ ಎರಡೂ ಸೈಡ್ ಇದ್ದಂತಾರೆ. ಶುಭಾಶಯಗಳ ಬಗ್ಗೆ ಬ್ಯಾನರ್ ಪೋಸ್ಟ್ಗಳು ಜಾಸ್ತಿ ಅದು.
ಧಾರ್ಮಿಕವಾಗಿಯೂ ಕೆಲವೊಂದು ಬ್ಯಾನರ್ ಪೋಸ್ಟರ್ಗಳು ಸ್ವಲ್ಪ ಜಾಸ್ತಿ ಹಾವಳಿ ಆಗ್ತಾಯಿದೆ, ವಾಡಿಕೆಗಿಂತಲೂ ಹೆಚ್ಚಿಗೆ ಆಗ್ತಾಯಿದೆ. ಅದನ್ನೆಲ್ಲ ಕಾರ್ಪೊರೇಷನ್ ಅಧಿಕಾರಿಗಳ ಜೊತೆಗೆ ನಮ್ಮ ಹಿರಿಯ ಅಧಿಕಾರಿಗಳು, ನಮ್ಮ ಪೊಲೀಸ್ ಕಮಿಷನರ್ ಸಾಹೇಬರು ನಾವು ಎಲ್ಲ ಮಾತಾಡಿದ್ದೀವಿ. ಕೊನೆಯದಾಗಿ ತಲ್ವಾರು ಕೂಡ ಏನೋ ಪ್ರದರ್ಶನ ಮಾಡಿದ್ರು ಅನ್ನೋ ಮಾಹಿತಿ ಇಲ್ಲ ರೀ, ಯಾವುದೂ ಇಲ್ಲ. ನಮ್ಮ ಅಧಿಕಾರಿಗಳು ಇದ್ದರು ಅದ್ರ ಜೊತೆಗೆ, ನಮ್ಮ ಅಧಿಕಾರಿಗಳ ಜೊತೆಗೆ ನಾವು ವಿಚಾರ ಮಾಡಿದ್ದೀವಿ. ಯಾವುದೇ 2 ಕಲ್ಲು ಬಿದ್ದದ್ದು ಸರಿ ಅದ, ಅದು ಯಾರಿಗೂ ಕೂಡ ತಾಗಿಲ್ಲ, ಯಾರಿಗೂ ಇನ್ನೂ ತೊಂದರೆ ಆಗಿಲ್ಲ. ಧನ್ಯವಾದ. ಇದಿಷ್ಟು DCP ನಾರಾಯಣ್ ಬರ್ಮನಿ ಅವರು ಹೇಳ್ತಿರುವಂಥದ್ದು. ಯಾವುದೇ ಕಲ್ಲು ಬಿದ್ದಿದ್ದು ನಿಜ, ಆದರೆ ಯಾರಿಗೂ ಕೂಡ ಗಾಯಗಳೆಲ್ಲ ಆಗಿಲ್ಲ. ಜೊತೆಗೆ ಸ್ಥಳದಲ್ಲಿ ಪರಿಸ್ಥಿತಿ ಅವಲೋಕಿಸುವ ಕೆಲಸವನ್ನು ಮಾಡಲಾಗಿರುವಂಥದ್ದು. ಜೊತೆಗೆ ನಾಳೆ CM ಬರ್ತಾ ಇರೋ ಹಿನ್ನೆಲೆಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ನಿಯೋಜನೆ ಮಾಡಲಾಗಿದೆ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹಾಂತೇಶ್ ಜೊತೆ ಮೈಲಾರಿಪಡ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.